ಹಾಯ್ ಫ್ರೆಂಡ್ಸ್, ಹೊಸ ಅಪ್ಡೇಟ್ ನಂತರ ವಾಟ್ಸಪ್ ಸ್ಟೇಟಸಲ್ಲಿ ನೀವು ನಿಮ್ಮ ಫೋಟೋಸ್ ಅಥವಾ ವೀಡಿಯೋಸ್ಗಳಲ್ಲಿ ಸಾಂಗ್ಸ್ ಅಥವಾ ಮ್ಯೂಸಿಕ್ ಹಾಕೋದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಹೊಸ ಅಪ್ಡೇಟ್ ನಂತರ ನೀವು ನಿಮ್ಮ ಫೋಟೋಸ್ ಅಥವಾ ವೀಡಿಯೋಸ್ಗಳಲ್ಲಿ ಡೈರೆಕ್ಟಾಗಿ ಸಾಂಗ್ಸ್ಗಳನ್ನು ಹಾಕ್ಬೋದು ಫ್ರೆಂಡ್ಸ್. ಅಂದರೆ ವಾಟ್ಸಪ್ ಒಳಗೆಯೇ ನೀವು ಸಾಂಗ್ಸ್ ಹಾಕ್ಬೋದು. ಆದ್ದರಿಂದ ನೀವು ಯಾವುದೇ ರೀತಿಯಾದಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಬೇಕಂತಿಲ್ಲ. ಯಾವುದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸಾಂಗ್ಸ್ ಅಥವಾ ಮ್ಯೂಸಿಕ್ಗಳಿದ್ದಾವೆ ಅದೆಲ್ಲ ನಿಮಗೆ ವಾಟ್ಸಪ್ಪಲ್ಲಿ ನೋಡಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವೇನು ಮಾಡಬೇಕಂತ ಹೇಳಿದರೆ, ನೀವು ನಿಮ್ಮ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಬೇಕಾಗ್ತದೆ. ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿದ ನಂತರ ನೀವು ಇಲ್ಲಿ ರೈಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ಆ್ಯಡ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ನೋಡಲಿಕ್ಕೆ ಸಿಗ್ತದೆ. ಇದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಯಾವುದು ಇಮೇಜ್ ಅಥವಾ ಫೋಟೋಸ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ನಾನಿಲ್ಲಿ ಜಸ್ಟ್ ಇಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿದೆ. ನಂತರ ನಿಮಗೆ ಇಲ್ಲಿ ಒಂದು ಹೊಸದಾಗಿರುವಂಥ ಒಂದು ಫೀಚರ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮ್ಯೂಸಿಕ್ ಐಕಾನ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಮೊದಲೇನಾಗ್ತಾ ಇತ್ತು ಅಂತ ಹೇಳಿದರೆ, ಇಲ್ಲಿ ಮ್ಯೂಸಿಕ್ ಐಕಾನ್ ನಿಮಗೆ ನೋಡಲಿಕ್ಕೆ ಸಿಗ್ತಿರಲಿಲ್ಲ. ಈಗ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಐಕಾನ್. ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ನೀವಿಲ್ಲಿ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಸಿಂಪ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡಿದೆ. ವಿಡಿಯೋನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮ್ಯೂಸಿಕ್ ಅಂತ ಇದೆಯಲ್ಲ, ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ನಿಮಗೆ ತುಂಬಾ ನಿಮಗೆ ಸಾಂಗ್ಸ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಯಾವುದು ಬೇಕು ನಿಮಗೆ ಇಷ್ಟ ಬಂದದ್ದು ಸಾಂಗ್ಸ್ಗಳನ್ನು ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ಜಸ್ಟ್ ಒಂದು ಸಾಂಗ್ ಕ್ಲಿಕ್ ಮಾಡಿದ್ದೆ ನಾನು. ಜಾಸ್ತಿ ಹೊತ್ತು ಇಡ್ಲಿಕ್ಕೆ ಆಗಲ್ಲ, ಸಾಂಗ್ಸ್ ಕಾಪಿರೈಟ್ ಬೀಳ್ತದೆ. ನಂತರ ಈ ಸಾಂಗ್ ಇಲ್ಲಿ ಮ್ಯಾಚ್ ಆಗಬೇಕು ಫ್ರೆಂಡ್ಸ್. ಈಗ ಇಲ್ಲಿ ನಮ್ಮ ಸಾಂಗ್ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಈ ವಿಡಿಯೋ ಬಂದುಬಿಟ್ಟು ಮೋಟಿವೇಶ್ನಲ್ ವಿಡಿಯೋ ಆಗಿದೆ. ಅದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ, ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಬಾರ್ಗೆ ಬಂದುಬಿಟ್ಟು ಮೋಟಿವೇಶನ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ನಿಮ್ಮ ವಿಡಿಯೋ ಮೋಟಿವೇಶನ್ದಾಗಿದ್ದರೆ ಮೋಟಿವೇಶನ್ ಕ್ಲಿಕ್ ಮಾಡ್ಬೋದು, ಕಾಮಿಡಿದ್ದಾಗಿದ್ದರೆ ಕಾಮಿಡಿದ್ದು ನಿಮಗೆ ಇಲ್ಲಿ ಸಾಂಗ್ಸ್ಗಳನ್ನು ನೋಡ್ಬೋದು ಯಾವ್ದು ಬೇಕಾದ್ರು. ಇಲ್ಲಿ ಜಸ್ಟ್ ಮೋಟಿವೇಶನ್ ಅಂತ ಕ್ಲಿಕ್ ಮಾಡಿದೆ. ಮೋಟಿವೇಶನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತುಂಬಾ ನಿಮಗೆ ಸಾಂಗ್ಸ್ಗಳು ನೋಡಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್. ಇಲ್ಲಿ ನಾನೊಂದು ಜಸ್ಟ್ ಸಾಂಗನ್ನು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಸಾಂಗನ್ನು ಯಾವ್ದು ಬೇಕು ಆ ಸಾಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಐಕಾನ್ ಕಾಣ್ತಾ ಇದೆ, ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ನಿಮಗೆ ಎಲ್ಲಿಂದ ಸಾಂಗ್ ಸ್ಟಾರ್ಟ್ ಆಗಬೇಕು ಅಲ್ಲಿಂದ ನೀವು ಇಲ್ಲಿ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಎಲ್ಲಿಂದ ಬೇಕು ಅಲ್ಲಿಂದ ನೀವು ಇಲ್ಲಿ ಸಾಂಗ್ಸ್ಗಳನ್ನು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟಿಂದನೇ ಇಲ್ಲಿ ಸಾಂಗ್ಸನ್ನು ಆ್ಯಡ್ ಮಾಡಿದೆ. ನಂತರ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ನಿಮ್ಮ ಇಲ್ಲಿ ಸಾಂಗ್ಸ್ ಜೊತೆ ವಿಡಿಯೋ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಜಸ್ಟ್ ನೋಡೋಣ, ಇಲ್ಲಿ ನಿಮ್ಮ ಇಲ್ಲಿ ವಿಡಿಯೋ ಈಗ ರೆಡಿ ಆಗಿದೆ ಫ್ರೆಂಡ್ಸ್ ಸಾಂಗ್ಸ್ ಜೊತೆ. ನಂತರ ನೀವೇನು ಮಾಡಬೇಕಂತ ಹೇಳಿದರೆ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಿಮ್ದು ಈಗ ವಿಡಿಯೋ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲ ಸ್ವಲ್ಪ ಲೋಡ್ ಆಗ್ತಾ ಇದೆ, ನೋಡ್ಬೋದು. ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ಸ್ಟೇಟಸ್ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಜಸ್ಟ್ ನೋಡ್ಬೋದು, ಇಲ್ಲಿ ಸ್ಟೇಟಸ್ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಇಲ್ಲಿ ಮ್ಯೂಸಿಕ್ ಐಕಾನ್ ನಿಮಗೆ ನೋಡಲಿಕ್ಕೆ ಸಿಗದಿದ್ದರೆ ನೀವೇನು ಮಾಡಬೇಕಂತ ಹೇಳಿದರೆ, ಸಿಂಪ್ಲಿ ಇಲ್ಲಿ ಹಿಂದೆ ಬರಬೇಕಾಗ್ತದೆ ಫ್ರೆಂಡ್ಸ್. ಸಿಂಪ್ಲಿ ಬ್ಯಾಕ್ ಬರಬೇಕಾಗ್ತದೆ. ಬ್ಯಾಕ್ ಬಂದುಬಿಟ್ಟು ನೀವು ಇಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕಾಗ್ತದೆ. ಜಸ್ಟ್ ಪ್ಲೇಸ್ಟೋರನ್ನು ಇಲ್ಲಿ ಓಪನ್ ಮಾಡ್ತೀನಿ. ಪ್ಲೇಸ್ಟೋರನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ಗೆ ಬಂದುಬಿಟ್ಟು ಇಲ್ಲಿ ವಾಟ್ಸಪ್ ಅಂತ ಟೈಪ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ನಿಮಗೆ ಅಪ್ಡೇಟ್ ನೋಡಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್. ಜಸ್ಟ್ ಅಪ್ಡೇಟ್ ಮಾಡಿದರೆ ಆಯ್ತು ಫ್ರೆಂಡ್ಸ್, ಆ ಫೀಚರ್ ನಿಮಗೆ ಆನ್ ಆಗ್ತದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.